ಶಾಸ್ತ್ರಿಗಳೇ, ಪ್ರತಿ ವಾರದಂತೆ ಈ ವಾರ ಸಹ ಒಂದೊಳ್ಳೆ ಮಾತಿನಿಂದ ಕಾರ್ಯಕ್ರಮವನ್ನು ಆರಂಭ ಮಾಡೋಣ. ವೀಕ್ಷಕರಿಗೆ ಒಂದೊಳ್ಳೆ ಮಾತನ್ನು ತಿಳಿಸ್ಕೊಡೋದಾದ್ರೆ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಮೂರ್ತಿತ್ವೇ ಪರಿಕಲ್ಪಿತ ಶಶಿಭೃತೌ ವರ್ತ್ಮಾ ಪುನರ್ಜನ್ಮನ ಆತ್ಮೇತ್ಯಾತ್ಮವಿದಾಂ ಕೃತಶ್ಚ ಯಜತಾಂ ಭರತ ಅಮರಜ್ಯೋತಿಷಾಂ ಲೋಕಾನಾಂ ಪ್ರಳಯೋದ್ಭವ ಸ್ಥಿತಿ ವಿಭಶ್ಚಾನೇಕಥಾ ಯಶ್ರಿತೌ ವಾಚನ್ನ ಸದದಾತ್ವನೇಕ ಕಿರಣಃ ತ್ರೈಲೋಕ್ಯ ದೀಪೋ ರವಿ. ಸಮಸ್ತ ವೀಕ್ಷಕರಿಗೆ ಶುಭೋದಯ, ಶುಭ ಬೆಳಗು. ಈ ಒಂದು ವಾರ ಪ್ರಾರಂಭ ಮಾಡೋ ಮುನ್ನ ಒಂದು ಒಳ್ಳೆಯ ಮಾತು. ಈ ಮಾತು ನಮ್ಮ ಬದುಕಿಗೆ ಕೊಡುವಂತಹ ಸ್ಫೂರ್ತಿ, ನಮ್ಮ ಬದುಕಿಗೆ ಪ್ರೇರಣೆ ಮಾಡುವಂತಹ ಉತ್ತಮ ಅಂಶಗಳು ಅವುಗಳಿಂದ ತುಂಬಿರುತ್ತೆ. ಸುಭಾಷಿತ ಅಂತಂದ್ರೇ ಮನಸ್ಸಿಗೆ ಒಂದು ಹಿತವಾದ ಮಾತು ಮತ್ತು ತನ್ಮೂಲಕ ನಮ್ಮ ಬದುಕನ್ನು ಹಿತವಾಗಿಸುವಂತಹ ಪ್ರೇರಣಾ ಮಾತುಗಳಾಗಿರುತ್ತೆ. ಇಂಥ ಮಾತುಗಳು ಎಷ್ಟೋ ಬಾರಿ ನಾವು ಕುಸಿದಾಗ, ಮನೋಬಲವನ್ನು ಕಳ್ಕೊಂಡಾಗ, ಬದುಕಲ್ಲಿ ಹೊಸತೇನೋ ಕಾಣಬೇಕು ಅಂತ ಅನ್ನಿಸಿದಾಗ ಇಂಥ ಮಾತುಗಳು ನಮಗೆ ಪ್ರೇರಣೆಯಾಗುತ್ತೆ. ಆ ದೃಷ್ಟಿಯಲ್ಲಿ ಪ್ರತಿ ವಾರ ಒಂದೊಂದು ಮಾತು ನಿಮ್ಮ ಮನಸ್ಸಿಗೆ ನಾಟಲಿ, ತನ್ಮೂಲಕ ಬದುಕಿಗೆ ಒಂದು ಬೆಳಕಾಗಲಿ ಅನ್ನೋ ದೃಷ್ಟಿಯಲ್ಲಿ ಈ ಒಂದು ಮಾತನ್ನು ಹೇಳ್ತಾ ಇರೋದು. ಈ ವಾರದ ಒಂದು ಸುಭಾಷಿತ ಗಮನಿಸಿ. ಸಾ ವಿದ್ಯಾ ಯಾ ಮದಂ ಹಂತಿ ಸಾ ಶ್ರೀರ್ಯಾರ್ಥಿಷು ವರ್ಷತಿ ಧರ್ಮಾನುಸಾರಿಣಿ ಯಾ ಚ ಸಾ ಬುದ್ಧಿರಭಿಧೀಯತೆ ಅಂತ. ಸಾ ವಿದ್ಯಾ ಯಾ ಮದಂ ಹಂತಿ. ನೋಡಿ, ವಿದ್ಯೆ ಸುಮ್ಮನೆ ನಾನು ಅಷ್ಟು ಓದಿದೆ, ಇಷ್ಟು ಓದಿದೆ, ಅಷ್ಟೆಲ್ಲ ಸರ್ಟಿಫಿಕೇಟು ನನ್ನ ಕಬೋರ್ಡಲ್ಲಿದೆ, ಹೀಗೆಲ್ಲ ನಾವು ಡಿಗ್ರಿ ಮೇಲೆ ಡಿಗ್ರಿ ತಗೊಳ್ತಾ ಹೋಗ್ತೀವಿ. ಆದರೆ ಆ ವಿದ್ಯೆ ಏನಾಗಿರಬೇಕಪ್ಪ ಅಂದರೆ ಮದಂ ಹಂತಿ. ಅಹಂಕಾರವನ್ನು, ಮದವನ್ನು ಕತ್ತರಿಸದೇ ಇದ್ದರೆ ನೀವು ಎಷ್ಟು ಓದಿದರೂ ಪ್ರಯೋಜನ ಇಲ್ಲ ಅನ್ನೋದನ್ನು ಹೇಳ್ತಾ ಇದೆ. ಇನ್ನು ಸಣ್ಣ ಪುಟ್ಟ ಸರ್ಟಿಫಿಕೇಟ್ ತೊಗೊಂಡಿರ್ತಾರಷ್ಟೆ. ಒಂದು ಹಂತವೂ ಜೀವನದ ಪಾಠ, ಬದುಕಿನ ಪಾಠ ಬಹಳ ದೊಡ್ಡದು. ಅದು ಪ್ರತಿ ದಿವಸ ಒಂದೊಂದು ಪಾಠ ಕಲಿಸ್ತಾ ಹೋಗುತ್ತೆ, ಪ್ರತಿ ದಿವಸ ಒಂದು ಅನುಭವವನ್ನು ಕೊಡ್ತಾ ಹೋಗುತ್ತೆ. ಆ ಪಾಠ ಬೇರೆ. ಅದರ ಹೊರತಾಗಿ ಸಣ್ಣ ಪುಟ್ಟ ಯಾವುದೋ ಒಂದು ಎಕ್ಸಾಮ್ ಅಟೆಂಡ್ ಮಾಡಿ ಅದನ್ನೇ ನಾವು ಪಾಸ್ ಮಾಡಿಬಿಟ್ಟಿದ್ದೀವಿ ಅಂತ ನಮ್ಮ ಮನಸ್ಸಿಗೆ ಬಂದುಬಿಟ್ಟು ದುರಹಂಕಾರ ಇದೆಯಲ್ಲ, ಅದು ಒಂದು ಸಲ ತಲೆಗೆ ಹತ್ತು ಬಿಟ್ಟರೆ ಬಹಳ ಕಷ್ಟ. ಅದು ವಿದ್ಯೆ ಅನ್ನಿಸ್ಕೊಳ್ಳಲ್ಲ, ಧೂರ್ತತೆ ಅಂತ ಅನ್ನಿಸ್ಕೊಳ್ಳುತ್ತೆ. ಹೀಗಾಗಿ ಯಾರಿಗೆ ಪಕ್ವವಾದ ವಿದ್ಯೆ ಇದೆಯೋ ಅವರು ವಿದ್ಯಾ ದದಾತಿ ವಿನಯಂ ಅಂತ. ಮೊದಲು ಅವ್ರು ಹೇಗಿರ್ತಾರಪ್ಪ ಅಂದರೆ ವಿನಮ್ರರಾಗಿರ್ತಾರೆ, ವಿನಯಶಾಲಿಗಳಾಗ್ತಾರೆ. ಎಷ್ಟು ಓದಿಕೊಂಡ್ರು, ಎಷ್ಟು ಜನ ಅವರಿಗೆ ಪುರಸ್ಕಾರವನ್ನು ಮಾಡಿದ್ರು, ದೊಡ್ಡವರೆಲ್ಲ ಅವರಿಗೆ ಗೌರವ ಕೊಡ್ತಾ ಇದ್ದರು, ಅವರು ಮಾತ್ರ ವಿನಯಶೀಲರಾಗಿರ್ತಾರೆ. ಇಲ್ಲಪ್ಪ, ನಾನಿಷ್ಟೇ ಕಲ್ತಿರೋದು, ನನ್ನ ಮಿತಿ ಇಷ್ಟೇ. ಅಗಾಧವಾಗಿರ್ತಾರೆ, ಆದರೆ ತುಂಬ ಸರಳವಾಗಿರ್ತಾರೆ. ನನಗೆ ಇದು ನೆನಪಾದಾಗ ಶತಾವಧಾನಿ ಆರ್ ಗಣೇಶರ ನೆನಪಾಗುತ್ತೆ. ಎಷ್ಟು ಅಧ್ಯಯನಶೀಲರವರು, ಆದರೆ ಅವರ ವಿನಯ ಗಮನಿಸ್ಕೊಂಡಾಗ ಎಷ್ಟು ಸರಳವಾಗಿದ್ದಾರಲ್ಲ ಅಂತ ಅನಿಸ್ಬಿಡುತ್ತೆ. ಹಾಗೆ ನೀವು ಓದ್ಕೊಳ್ಳೋದು, ನೀವು ಇನ್ನೇನೋ ಇದನ್ನು ಮತ್ತಷ್ಟು ವರ್ಜನೆ ಮಾಡಿ ವಿದ್ಯಾ ಸಂಪಾದನೆ ಮಾಡಿಕೊಂಡು ಕಣ್ಣೇ ಕಾಣದೇ ಇದ್ದರೆ, ನೆಲ ಕಾಣದೇ ಇದ್ದರೆ ಕಣ್ಣಿಗೆ ಕಥೆ ಏನು? ಹಾಗಾಗಬಾರ್ದು ಅನ್ನೋದನ್ನು ಹೇಳ್ತಾ ಇದೆ. ಮತ್ತು ಯಾವುದು ಹಣ, ಸಂಪತ್ತು ಯಾವುದಪ್ಪ ಅಂದರೆ ಯಾವುದರಿಂದ ನಮಗೆ ಹೊಟ್ಟೆ ತುಂಬುತ್ತೋ, ಯಾವುದು ಮನುಷ್ಯನಿಗೆ ನಿಜವಾಗಿ ಹಸಿವನ್ನು ನೀಗಿಸುತ್ತೋ. ಒಬ್ಬ ವಿದ್ಯಾರ್ಥಿಗೆ ವಿದ್ಯೆಯನ್ನು ಕೊಟ್ಟರೆ ಅದು ಅವನ ಹಸಿವನ್ನು ನೀಗಿಸಿದೆ, ಅದು ನಿಜವಾದ ಸಂಪತ್ತು ಅಂತೆ. ಸಂಪತ್ತು ಯಾವುದು ಅಂತಂದರೆ ಹಣ ಅಷ್ಟೇ ಅಲ್ಲ, ಹಸಿವನ್ನು ನೀಗಿಸ್ತಕ್ಕಂಥದ್ದು. ವಿದ್ಯಾ ಹಸಿವಿದ್ದರೆ ಅದನ್ನು ನೀಗಿಸಿದ್ರೆ ಅದು ನಿಜವಾದ ಸಂಪತ್ತು. ಹೊಟ್ಟೆ ಹಸಿವಿದ್ದರೆ ಅದು ನೀಗಿಸ್ತಕ್ಕಂಥದ್ದು, ಅದು ನಿಜವಾದ ಸಂಪತ್ತು. ಬಟ್ಟೆ ಇಲ್ಲ, ನನಗೆ ಬಡತನ ಇದೆ, ಅದರ ಹಸಿವಿದೆ, ಯಾರಿಗೋ ಅಗತ್ಯ ಇರತಕ್ಕಂಥವ್ರಿಗೆ ಕೊಟ್ಟರೆ ಅದು ನಿಜವಾದ ಸಂಪತ್ತು. ಇದನ್ನು ಹೇಳ್ತಾ ಇದೆ. ನಿಜವಾದ ಸಂಪತ್ತು ಯಾವುದು ಅಂದರೆ ಯಾವುದರ ಹಸಿವಿದೆಯೋ ಅದನ್ನು ಪೂರ್ಣ ಮಾಡ್ತಕ್ಕಂಥದ್ದು, ಅದು ನಿಜವಾದ ಸಂಪತ್ತು ಅಂತ. ಮತ್ತು ಧರ್ಮ ಯಾವುದು? ಬುದ್ಧಿ ಧರ್ಮವನ್ನು ಅನುಸರಿಸಬೇಕು, ಅದು ನಿಜವಾದ ಬುದ್ಧಿಯ ದಾರಿ ಅಂತ. ಬುದ್ಧಿ ಸಾಮಾನ್ಯವಾಗಿ ಹೆಚ್ಚು ತರ್ಕ ಮಾಡ್ತಾ ಇರುತ್ತೆ. ಹೃದಯ ಬೇರೆ, ಬುದ್ಧಿ ಬೇರೆ, ಮನಸ್ಸು ಬೇರೆ, ಬುದ್ಧಿ ಬೇರೆ. ಆದರೆ ಬುದ್ಧಿ ನಿಜವಾಗಿಯೂ ಧರ್ಮವನ್ನು ಅನುಸರಿಸಿಬಿಟ್ರೆ ನಿಜವಾಗಿಯೂ ಅದು ಸಜ್ಜನ ಆಗಿಬಿಡ್ತಾನೆ.
ಸಾಮಾನ್ಯವಾಗಿ ಬುದ್ಧಿ ತರ್ಕ ಮಾಡ್ತಾ ಇರುತ್ತೆ, ಇದನ್ನು ಒಪ್ಕೊಳ್ಳೋದೋ ಬೇಡವಾ, ಇವ್ರಿಗೆ ಹೇಗೆ ಬಂದ್ಬಿಡ್ತು ದುಡ್ಡು, ಹೇಗೆ ಈ ಪಟ್ಟ ಬಂದ್ಬಿಡ್ತು, ಹೇಗೆ ಇಂಥ ಅವಕಾಶ ಸಿಕ್ಬಿಡ್ತು, ಹೇಗೆ ಈ ರೀತಿ ಅವರಿಗೆ ವಿದೇಶ ಹೋಗ್ಬಿಟ್ರು, ಹೇಗೆ ಮನೆ ಕಟ್ಬಿಟ್ರು, ಹೇಗೆ ಕಾರ್ ಈ ತರ್ಕ ಬುದ್ಧಿ ಕಷ್ಟ, ಇದು ಬರೀ ಕೆಡುಕನ್ನೇ ಹೇಳುತ್ತೆ. ಈ ಬುದ್ಧಿ ಧರ್ಮ ಮಾರ್ಗವನ್ನು ಅನುಸರಿಸಿಬಿಟ್ರೆ, ಬಿಡಪ್ಪ ಹೇಗೋ ಬಂದಿದೆ ಅವರಿಗೆ, ಪಡ್ಕೊಂಬಂದಿದ್ದಾರೆ, ನನಗೇನು, ನಾನೇನು ಸಂಪಾದನೆ ಮಾಡಿದ್ದೀನಿ, ನಾನೇನು ಗಳಿಸ್ತಾ ಇದ್ದೀನಿ, ನಾನು ಯಾವ ಮಾರ್ಗದಲ್ಲಿದ್ದೀನಿ, ನಾನು ಯಾರ ಸಂಪರ್ಕದಲ್ಲಿದ್ದೀನಿ, ನಾನು ಯಾರ ಕೆಲಸ ಮಾಡ್ತಾಯಿದ್ದೀನಿ, ನಾನು ಯಾವ ಥರದ ಕೆಲಸ, ಇದನ್ನು ನೋಡ್ಕೋಬೇಕು ಬುದ್ಧಿ. ಅದು ಬಿಟ್ಟು ಇನ್ನೊಬ್ಬರ ಬಗ್ಗೆ ಚಿಂತೆ ಮಾಡೋದು, ಇನ್ನೊಬ್ಬರು ಬೈತಾ ಇರತಕ್ಕಂಥದ್ದು, ಇನ್ನೊಬ್ಬರ ಸಂಸಾರದಲ್ಲಿ ಹುಳಿ ಹಿಂಡೋದು, ಈ ಬುದ್ಧಿ ಬಂದುಬಿಟ್ರೆ ಬಹಳ ಕಷ್ಟ. ಹೀಗಾಗಿ ಬುದ್ಧಿ ಇರಬೇಕು, ಧರ್ಮ ಮಾರ್ಗದ ಬುದ್ಧಿ ಇರಬೇಕು, ಒಳ್ಳೆಯ ಸದ್ಬುದ್ಧಿ ಇರಬೇಕು. ಒಳ್ಳೆಯ ವಿದ್ಯೆ ಇದ್ದಾಗ ಧರ್ಮದ ಬುದ್ಧಿ ಬರುತ್ತೆ. ಒಳ್ಳೆಯ ವಿದ್ಯೆ ಇದ್ದಾಗ ಹಸಿವನ್ನು ನೀಗಿಸೋದು ಯಾವುದು ಅನ್ನೋದರ ಅರಿವು ಉಂಟಾಗುತ್ತೆ. ಹೀಗಾಗಿ ಇದೆಲ್ಲದರ ಮೂಲ ವಿದ್ಯೆ, ಅರಿವು. ಹೀಗಾಗಿ ಇದನ್ನು ನಾವು ಅರ್ಥ ಮಾಡ್ಕೋಬೇಕು, ತನ್ಮೂಲಕ ನಾವು ಹೆಜ್ಜೆ ಇಡಲಿಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ಈ ಒಂದು ಸುಭಾಷಿತದ ಸ್ವಲ್ಪ. ಇದು ಹೇಗೆ ಅಂದರೆ, ಒಳಾರ್ಥ ಗೊತ್ತಾಗದೇ ಇದ್ದರೆ ಸುಮ್ಮನೆ ಏನೋ ಶ್ಲೋಕ ಓದ್ಬಿಟ್ರೆ ಅರ್ಥ ಆಗೋದಿಲ್ಲ, ಏನೋ ಒಂದು ಅಕ್ಷರಗಳನ್ನು ನೋಡಿಕೊಂಡೆ ಅನ್ನೋ ಥರ ಆಗುತ್ತೆ. ಬಿಡಿಸಿ ನೋಡಿಕೊಂಡಾಗ ಓಹೋ ಇದರ ಅರ್ಥ ಇದು, ಇದರ ತಿಳಿವು ಇದು, ಇದರ ಹೂರಣ ಇದು ಅಂತ ನಮಗೆ ಗೊತ್ತಾಗುತ್ತೆ. ಆಗ ಸವಿ, ಬದುಕಿಗೆ ಒಂದು ಸಿಹಿ ಅನ್ನೋದು ನಮ್ಮ ಹೃದಯಕ್ಕೆ ಬರುತ್ತೆ. ಆ ದೃಷ್ಟಿಯಲ್ಲಿ ಸ್ವಲ್ಪ ವಿವರಿಸಿದ್ದಾಯಿತು. ಅಂತೂ ಒಳ್ಳೆಯ ವಿದ್ಯೆ, ಒಳ್ಳೆಯ ಸಂಪತ್ತು, ಧರ್ಮಬುದ್ಧಿ ಇವುಗಳು ಏನು ಅನ್ನೋದನ್ನು ಇದು ಸೂಚಿಸ್ತಾ ಇದೆ. ಹ್ರಸ್ವವಾಗಿ ಅರ್ಥ ಮಾಡಿಕೊಂಡ್ವಿ. ಇದು ಈ ವಾರದ ಸುಭಾಷಿತ. ಸರಿ ಶಾಸ್ತ್ರಿಗಳೇ, ನಿಜವಾದ ವಿದ್ಯಾವಂತಿಕೆ ಅಂದರೆ ಯಾವುದು ಅನ್ನೋದರ ಬಗ್ಗೆ ಒಂದೊಳ್ಳೆ ಮಾತಿನ ಮೂಲಕ ವೀಕ್ಷಕರಿಗೆ ತಿಳಿಸ್ಕೊಟ್ರಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.